ಏನಿದೆ ಒಂದು ನಿಮಿಷ ಮಾಧ್ಯಮ ಸ್ನೇಹಿತರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ. ಅವತ್ತು ಆಡಿಯೋ ನೋಡಿದ್ದೀರಾ, ನಾನು ಅದ್ರಲ್ಲಿ ಏನು ಮಾತಾಡಿದ್ದೀನಿ ಅಂತ ನಮಗೆಲ್ಲ ಗೊತ್ತಿರೋ ವಿಚಾರ. ಈಗ ನಾವು ಪಬ್ಲಿಕ್ ಲೈಫಲ್ಲಿ ಇದ್ದೀವಿ, ನೂರಾರು ಜನ ಬರ್ತಾರೆ ನಮಗೆ, ಸರ್ ಇಂಥ ಸಮಸ್ಯೆ ಹಿಂಗೆ ಸಮಸ್ಯೆ ಫೋನ್ ಮಾಡಿ ಅಂತ. ಅದಕ್ಕೆ ನಾನು ಫೋನ್ ಮಾಡಿ ಏನು ಹೇಳಿದ್ದೀನಿ ನೋಡ್ರಿ, ಯಾರೋ ಅಕ್ಬರ್ ಅಂತ ಬಂದವರೇ, ನಾನು ಭಾಳ ಬೇಕಾಗಿರೋರ ಕಡೆಯವರು, ಅವ್ರೇನು ದುಡ್ಡು ಏನು ಹೈದ್ರಾಬಾದಿಂದ ಕರ್ಕೊಂಡು ಬಂದಿದ್ದೀನಿ ಅಂತೆಲ್ಲ. ಅವ್ರು ಸಾರ್ ಕರ್ಕೊಂಡು ಬಂದಿದ್ದೀನಿ ಅಂದರು. ಆಯ್ತು ರೀ, ನೋಡ್ರಿ ಅವ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ, ಅವ್ರೆಲ್ಲ ದುಡ್ಡಿಲ್ಲ, ಏನೋ ಕಡಿಮೆ ಅಂತಾರೆ, ಕೂತ್ಕೊಂಡು ನೋಡಿ ಮಾಡಿಸಿ ಅಂತ ಹೇಳಿದ್ವಿ. ಪಬ್ಲಿಕ್ ಲೈಫಲ್ಲಿ ಅದು ಅಷ್ಟು ಹೇಳ್ಬಾರ್ದ? ನೀವ್ ಹೇಳಿ, ಅದ್ ಹೇಳ್ಬೇಡಿ. ಸುಳ್ಳ್ರಿ ಅದೆಲ್ಲ. ಯಾರು ಕೊಟ್ಟಿದ್ದೀರ ಗಾಡಿ? ಇಲ್ಲ ಅದೆಲ್ಲ ಗೊತ್ತಿಲ್ಲ. ಅದರ್ ಸ್ಟೇಟ್ಗೆ ಬೇರೆ ಗಾಡಿ ತಗೊಂಡೋಗಕ್ ಆಗ್ತದ? ಅದರ್ ಸ್ಟೇಟ್ ಗಾಡಿ ಈ ಸ್ಟೇಟ್ ಅದರ್ ಸ್ಟೇಟ್ ಕರ್ಕೊಂಡು ಹೋಗಕ್ ಸಾಧ್ಯನಾ? ಅದೆಲ್ಲ ಇಲ್ಲ. ಕೇಳಿ ಅಲ್ಲಿ ಅದು ಒಂದು ನಿಮಿಷ, ನೀವಿನ ಮಾಧ್ಯಮದವರು ಇದಲ್ಲಿ ತಪ್ಪು ಅಂತ ಹೇಳಿ. ಸರ್ ಯಾರನ್ನ ಬಂದ್ರೆ ನಾವು ಸಹಾಯ ಮಾಡಬಾರ್ದಾ? ಇದು ನಾವು ಕೇಳ. ಒಂದ್ ನಿಮಿಷ, ನಾನು ಇಷ್ಟೇ ಕೇಳಪ್ಪ, ನಾನು ಏನಂತ ಹೇಳಿದ್ದೀನಿ ರೈತರು ದಯಮಾಡಿ ಕೇಳ್ಬೇಕು. ಎಲ್ಲ ರೈತರು, ನಾನು ರೈತರು ಅಂತೀನಿ ನಾನು. ಒಂದ್ ನಿಮಿಷ, ನಾನೇನು ರೈತರಿಗೆ ಅನ್ಯಾಯ ಮಾಡ್ಬಿಡಿ, ಅವ್ನು ದುಡ್ಡು ಕೊಡಲ್ಲ ರೀ, ನಮ್ಮನ್ನ ಬಿಟ್ಕೊಡ್ರಿ ಅಂತ ಹೇಳಿದ್ದೀನಿ. ನಾನೇನು ಹೇಳಿದ್ದೀನಿ, ಅವ್ರು ಯಾರೋ ಬಂದವ್ರಿ, ಯಾರೋ ಕಡೆಯಿಂದ ಬಂದಿದ್ದಾರೆ, ಅವ್ರು ನೋಡಿ ಅವ್ರನ್ನ ದುಡ್ಡು ತಗೊಂಡಿರೋದು ನಿಜ. ಅವ್ನು ಹೇಳೋಷ್ಟು ದುಡ್ಡಿಲ್ಲ, ಸ್ವಲ್ಪ ಅವ್ರು ಹೆಚ್ಚು ಕಡಿಮೆ ಇದೆ ಅಂತಾರೆ, ಸ್ವಲ್ಪ ಕೂತ್ಕೊಂಡು ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ. ಅದು ಹೇಳೋದು ತಪ್ಪ? ಅದು ನಾವು ಇರೋದೇ ಪಬ್ಲಿಕ್ ಲೈಫಲ್ಲಿ, ಯಾರನ್ನ ಬಂದ್ರೆ ಸಹಾಯ ಮಾಡಕ್ಕೆ ನಾವು ಇರೋದು. ಈಗ ಅವ್ರು ಯಾರು ಬಂದ್ರು ನಾವು ಮಾಡ್ತೀವಿ. ನನ್ನ ಇಲಾಖೆ ಗಾಡಿ ಅಂತ ಹೆಂಗ್ ಹೇಳ್ತೀರಾ? ನನ್ನ ಇಲಾಖೆ ಗಾಡಿ ಅಂತ ಹೆಂಗ್ ಹೇಳ್ತೀರಾ? ಇಲ್ಲ, ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ನೋಡಿ ಹೇಳ್ತೀನಿ, ನಾನು ನೋಡ್ತೀರಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.